PUC ಓದುತ್ತಿದ್ದಂತಹ ವಿದ್ಯಾರ್ಥಿನಿಗೆ ಯುವಕ ಮಾಡಿದಂತಹ ಸಂದೇಶ ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಆ ಯುವಕ ತನ್ನ ಗೆಳೆಯರ ಜೊತೆ ಸೇರಿ ಬೆಳ್ಳಂಬೆಳಗ್ಗೆ ಲಾಂಗು ಮಚ್ಚುಗಳಿಂದ ಗಲಾಟೆ ಮಾಡಿರುವಂತಹ ಒಂದು ಘಟನೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಗಂಟಿಗಾನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ಆ ಘಟನಾ ಸ್ಥಳದಲ್ಲೇ ಇದ್ದೇನೆ. ಇನ್ನು ಈ ಘಟನೆ ನಡೆದಿರುವಂಥದ್ದು ಇದೇ ತಿಂಗಳ 13ನೇ ತಾರೀಕು ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಇಲ್ಲಿ ಏನು ಆ ವಿದ್ಯಾರ್ಥಿನಿಯ ಫ್ಯಾಮಿಲಿ ವಾಸವಾಗಿರುತ್ತೆ. ಅವತ್ತು ಹೊರಗಡೆ ಒಂದು ಕಾರ್ಯಕ್ಕೆ ಹೋಗಿರ್ತಾರೆ. ಆ ಕಾರ್ಯದ ನಿಮಿತ್ತವಾಗಿ ಬಂದಂತಹ ಸಂದರ್ಭದಲ್ಲಿ ಮನೆ ಒಳಗೆ ಹೋಗಬಾರ್ದು ಅನ್ನುವಂತಹ ಒಂದು ಯೋಚನೆಯಲ್ಲಿ ರಾತ್ರಿ ಹೊರಗಡೆನೆ ಮಲಗುವಂತಹ ಒಂದು ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಯಾವಾಗ ಈ ರೀತಿಯಾಗಿ ಮಲಗಿದ್ದಂತಹ ಸಂದರ್ಭದಲ್ಲಿ ನವೀನ್ ಎಂಬಾತ ತನ್ನ ಇತರೆ 3 ಜನ ಗೆಳೆಯರೊಂದಿಗೆ ಸೇರಿಕೊಂಡು ಲಾಂಗು ಮಚ್ಚುಗಳನ್ನ ಹಿಡಿದುಕೊಂಡು ಬಂದು ಇಲ್ಲಿ ಹಲ್ಲೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೈಡ್ರಾಮಾ ಆಗುವಂಥದ್ದು. ಸರಿಸುಮಾರು ಬೆಳಗಿನ ಜಾವ ಈ 5 ಗಂಟೆಯ ಸುಮಾರಿಗೆ ಆದಂತಹ ಈ ಘಟನೆಯಿಂದಾಗಿ ಇಡೀ ಊರೇ ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಏಕಾಏಕಿ ಬಂದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯ ಪೋಷಕರಾಗಿರ್ಬೋದು, ಜೊತೆಗೆ ಸಂಬಂಧಿಕರಾಗಿರ್ಬೋದು, ಅವರನ್ನ ತಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಲ್ಲೆ ಆಗಿರುವಂತಹ ಒಂದು ಘಟನೆಗಳು ಕೂಡ ನಡೆದಿರುವಂಥದ್ದು. ಇನ್ನು ಈ ರೀತಿಯಾದಂತಹ ಒಂದು ಮಚ್ಚು ಲಾಂಗ್ಗಳನ್ನ ತೆಗೆದುಕೊಂಡು ಪುಂಡಾಟ ಮಾಡುವಂತಹ ಸಂದರ್ಭವನ್ನ ಇದೇ ಮನೆಯ ಕಿಟಕಿಯ ಭಾಗದಿಂದ ಮೊಬೈಲ್ ನಲ್ಲಿ ಸೆರೆ ಮಾಡಲಾಗಿರುವಂಥದ್ದು. ಆ ಸಂಪೂರ್ಣ ಘಟನೆ ಅಂದ್ರೆ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಬಂದು ಇಲ್ಲಿ ನಡೆಸುವಂತಹ ಒಂದಷ್ಟು ಹೈಡ್ರಾಮಾಗಳೇನಿವೆ ಅವೆಲ್ಲವೂ ಕೂಡ ಈ ಕಿಟಕಿಯ ಮುಖಾಂತರವಾಗಿ ಸೆರೆ ಹಿಡಿಯಲಾದಂತಹ ಮೊಬೈಲ್ನ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿರುವಂಥದ್ದು. ಇನ್ನು ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ಆಗುತ್ತೆ ಆ ಬಳಿಕವಾಗಿ ಸಂಪೂರ್ಣವಾಗಿ ಗಂಟಿಗನಹಳ್ಳಿ ಏನಿದೆ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಗೆ ಎಲ್ಲರಲ್ಲೂ ಕೂಡ ಭಯವನ್ನ ಮೂಡಿಸಿರುವಂಥದ್ದು. ಇನ್ನು ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ಆಗುತ್ತೆ ಅದಾದ ಬಳಿಕವಾಗಿ ಪೋಷಕರು ಪೊಲೀಸ್ ಠಾಣೆಗೆ ಹೋಗಿ ಒಂದು ಪ್ರಕರಣ ದಾಖಲಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಜೊತೆಗೆ ಈ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ತೆಗೆದುಕೊಂಡು ಬಂದು ಹೈಡ್ರಾಮಾ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 4 ಕೂಡ ಪೊಲೀಸರು ಬಂಧಿಸಿರುವಂಥದ್ದು. ಒಟ್ಟಾರೆಯಾಗಿ ಏನು ತನ್ನ ಮಗಳಿಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಮಾಡಿದೆ, ಅದು ಮಾಡಿರುವಂತದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಪಾಗಲ್ ಪ್ರೇಮಿ ಬಂದು ಈ ರೀತಿಯಾಗಿ ಒಂದು ಹುಚ್ಚಾಟ ಮಾಡಿರುವಂತದ್ದು ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ. ಸದ್ಯಕ್ಕೆ ನವೀನ್ ಸಹಿತವಾಗಿ 4 ಬಂಧಿಸಿರುವಂತಹ ಕೊರಟಗೆರೆ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.